ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಗರಿ ಗರಿ ಬಾಳೆಹಣ್ಣಿನ ತೆಳ್ಳೆವು ಹೆಂಗೆ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಗರಿ ಗರಿ ಆದ ತೆಳ್ಳೆವು ಹೆಂಗೆ ಮಾಡೋದು ನೋಡಿ. ನಾ ಮೊದಲೇ ಹೇಳಿದ್ದೀನಿ ನಿಗಳ ಹತ್ರ. ಹವ್ಯಕ್ರ ತೆಳ್ಳೆವಲ್ಲಿ ಸುಮಾರು PhD ಸುಮಾರು ನಮ್ನಿ ತೆಳ್ಳೆವು ಮಾಡ್ತೀವಿ ಹಂಗವು ಹೇಳಿ ನಮ್ನಿ ಮತ್ತು ಹೆಂಗೆ ಬೆಳಗ್ಗೆ ಹಸ್ರಿಗೆ ಬೇರೆ ಬೇರೆ ನಮ್ನಿ ತಿಂಡಿ ಯಾವುದು ಮಾಡ್ತೀವಿಲ್ಲ ಯಾವಾಗೂ ಹೆಚ್ಚಾಗಿ ಮಗೆಕಾಯಿ ತೆಳ್ಳೆವು ಇಲ್ಲಾಂದ್ರೆ ಬಾಳೆಹಣ್ಣು ತೆಳ್ಳೆವೆಯ ನೋಡಿ ತೋರಿಸ್ತಾ ಇದ್ದಿ. ಬಾಳೆಹಣ್ಣು ಅಕ್ಕಿ ಅಷ್ಟೇ ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚು ಅಥವಾ ಕಮ್ಮಿನೂ ನಡೆಯಿತ್ತು. ಸುಮಾರಷ್ಟೇ ಬಾಳೆಹಣ್ಣು ಹಾಕ್ಕೊಂಡ್ರೆ ಚಲೋ ಆಗ್ತು ನೋಡಿ. ಇಲ್ಲೆಲ್ಲ ಬಾಳೆಹಣ್ಣು ಸುಲಿದು ಹಾಕಿದ್ದು ಗ್ರೈಂಡರಿಗೆ ಅಕ್ಕಿ ಹಾಕಿರ್ತಾ ಇದ್ದಿ. ಬಾಳೆಹಣ್ಣು ಅಕ್ಕಿ ಎರಡು ಸೇರಿಸಿ ಬೀಸ್ಕೊಂಡ್ರತ್ತು. ನಾನು ಸುಮಾರು ಗ್ರೈಂಡರಲ್ಲೇ ಹಾಕ್ತೀನಿ ಅಂತಕಂದ್ರೆ ಗ್ರೈಂಡರಲ್ಲಿ ಹುಳಿ ಬತ್ತಿಲ್ಲ, ಮಿಕ್ಸರ್ಲಿ ಹುಳಿ ಬಂದು ಚಲೋ ಆಗ್ತಿಲ್ಲ. ದೋಸೆ ಚಪ್ ಇದ್ರೆ ಅಷ್ಟು ಚಲೋ ಆಗ್ತು. ಮತ್ತು ಇದು ನಮ್ಮಲ್ಲಿ ಆಳ್ಗ ಬತ್ತ ಮತ್ತು ಮಧ್ಯಾಹ್ನ ದೋಸೆ ಅರಿಯವು ಅವಕ್ಕೆ ಅವು ಎಷ್ಟೊತ್ತಿಗೆ ಯಾವ ಆಳ್ಗ ಬತ್ತ ಮತ್ತು ಅವಕ್ಕೆ ದೋಸೆ ಅರಿಯವು ಗೊತ್ತಾಗ್ತಿಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಿಟ್ಟು ಬೀಸ್ತಿ ಯಾವಾಗಲೂ. ಈ ಬಾಳೆಹಣ್ಣೆಲ್ಲ ನೋಡಿ ನುರಿದು ಹಾಕ್ಕೋತಾ ಇದ್ದಿ. ಎಲ್ಲರೂ ಸಿಕ್ಕಾಕೆ ಬಿಡ್ತುಳಿ. ಬಾಳೆಹಣ್ಣು ಅಕ್ಕಿ ಹಾಕಿ ನುಣ್ಣಗೆ ಬೀಸ್ಕೊಂಡ್ರತ್ತು. ಇದನ್ನ ಮಗೆಕಾಯಿ ಅಕ್ಕಿ ಇಟ್ಟಂಗೆ ಸ್ವಲ್ಪ ತರಿ ಬೀಸ್ಕೊಳ್ಳೋ ಉಳಲ್ಲ, ನುಣ್ಣಗೆ ಬೀಸ್ಕೊಳಕ್ಕಾಗ್ತು. ಮತ್ತು ಈ ರಾಶಿ ಚಲೋ ಆಗ್ತು. ಬಾಳೆಹಣ್ಣು ಪರಿಮಾಳ ಆಗ್ತು. ಇಷ್ಟ ಇದ್ದವು ಇದಕ್ಕೊಂಚೂರು ಬೆಲ್ಲ ಹಾಕ್ಕೊಂಡು ಎರ್ಕೊಳ್ಳೋಕು. ಬೆಲ್ಲ ಹಾಕ್ಕೊಂಡ್ರು ಅಷ್ಟೇ ರುಚಿನೇ ಆಗ್ತು. ನಂಗೆ ಬೆಳಗ್ಗೆ ನಾಸ್ರಿಗಿಗೆ ಮಾಡೋದಕ್ಕೆ ಸ್ವೀಟಾಗಿ ಮಾಡ್ತೀವಿಲ್ಲ, ಬಾಳೆಹಣ್ಣು ದೊಡ್ಡನ ಹೇಳ್ತೀವಲ್ಲಿ ಹಾಗೂ ಮಾಡ್ಕೊಳ್ಳಕ್ಕು. ಹಂಗೆ ದೋಸೆಗೆ ಹಾಗೆ ಬೀಸ್ತೀಯ ಬಾಳೆಹಣ್ಣು. ಮತ್ತು ಈ ಟೈಮಲ್ಲಿ ಜಾಸ್ತಿನೇ ಇರ್ತೀವಿ ನಂಗೆ ತೋಟದಲ್ಲೆಲ್ಲ ಬಾಳೆ ಕೊನೆ ಸಿಕ್ಕಾಪಟ್ಟೆ ಹಣ್ಣು ಆಗ್ತಾ ಇರ್ತು. ಹಾಗಾಗಿ ಮಗೆಕಾಯಿ ಚೂರು ಕೊಳದ್ಮೇಲೆ ತೆಕ್ಕಬಪ್ಪದ ಪದ್ಧತಿ. ಹಂಗೆ ಆಜಿಲ್ಲ ಹೇಳಾದಾಗ ಬೇರೆ ಎಂತ ಇದ್ದೋ ಅದ್ರ ಹಾಕ್ತೀಯ ಅಂದ್ರೆ ಅವಲಕ್ಕಿ ಅಥವಾ ಮಗೆಕಾಯಿ ಶಿಯಾಳು ಇರ್ತದೆ ಅದು ಯಾವ್ದು ಸಿಕ್ತೋ ಅದ್ರ ಹಾಕಿ ತೆಳ್ಳಗೆ ಮಾಡ್ತೀಯ. ಇವತ್ತು ಬಾಳೆ ಕೊನೆದು ಹಣ್ಣಾಗಿತ್ತು, ಹಾಗಾಗಿ ಅದರಲ್ಲೇ ದೋಸೆ ಮಾಡೋಣ ಹೇಗೆತ್ತ ಅದನ್ನೇ ಹಾಕಿದ್ದೆ ನೋಡಿ. ಇವತ್ತು ಬಾಳೆಹಣ್ಣು ತೆಳ್ಳಗೆ ಹೆಂಗೆ ಮಾಡೋದು ತೋರಿಸ್ದಲ್ಲಾಗ್ತು ನಿಂಗಕ್ಕೂವ ಹೇಳಿ. ನಿಂಗಕ್ಕೆ ಇದ್ರಲ್ಲಿ ನೋಡೋಕ್ಕಾರೆ ಯಾವುದೂ ಗೊತ್ತಾಗ್ತಿಲ್ಲ. ಆದ್ರೆ ಬಾಳೆಹಣ್ಣು ತೆಳ್ಳೆವು ಪರಿಮಾಳ ಆಗ್ತು ಬಾಳೆಹಣ್ಣಿಂದು. ಮತ್ತು ಮಗೆಕಾಯಿ ತೆಳ್ಳೆವಿನ್ಕಿಂತವ ಕೆಂಪಾಗ್ತು ತೆಳ್ಳೆವು ಸ್ವಲ್ಪವ ನೋಡಿ. ನುಣ್ಣಗೆ ರುಬ್ಕೊತಾ ಇದ್ದಿ. ಇಲ್ಲಿ ಬಾಳೆಹಣ್ಣು ಸಿಪ್ಪೆಲ್ಲ ಇದ್ದು ಅದ್ರ ಹೆಂಗೂ ದನಕ್ಕೆ ಕೊಡಲಾಗ್ತು ಪಾಪ ತಿಂತಾಳಿ ನೋಡಿ. ಬಾಳೆಕೊನೆ ಹೆಂಗೆ ಹಣ್ಣಾಜು ತೋರಿಸ್ತಾ ಇದ್ದಿ. ಈ ಸರಿ ಮಂಗನಗಾವಲು ಇದ್ದಿದ್ದು ಅದಕ್ಕೆ ಸಿಕ್ಕಾಪಟ್ಟೆ ಬಾಳೆಕೊನೆ ಸಿಗ್ತಾಯಿದ್ದು. ಇಲ್ದೋರೆ ಬಾಳೆಹಣ್ಣು ಪ್ಯಾಟಿನ ತನಕ ತಿಂಬ ಪರಿಸ್ಥಿತಿ ಆಗಿತ್ತು. ಇಷ್ಟು ಬಾಳೆ ಮರ ಬಾಳೆ ಇದ್ರ ನೆಟ್ಟಗಂಡ್ರು. ಆದರೆ ಈ ಸರಿ ಈಗ 1 ವರ್ಷನೇ ಆಯ್ತು ಮಂಗನಗಾವಲು ಚಲೋ ಮಾಡ್ತಾ ಇದ್ದಿದ್ದಕ್ಕೆ. ಹಂಗಾಗಿ ಬಾಳೆಕೊನೆ ಸಿಕ್ಕಾಪಟ್ಟೆ ಸಿಗ್ತಾಯಿದ್ದು. ಹಾಗಾಗಿ ಬಾಳೆಹಣ್ಣು ತೆಳ್ಳವೆ ಮಾಡೋಣ ಮಾಡ್ತಾ ಇದೆಯಾ ನೋಡಿ. ಈಗ ಬಾಳೆಹಣ್ಣು ತೆಳ್ಳವನ್ನು ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚಂದ ಕಲರ್ ಬತ್ತು ಅಲ್ದ. ನಿಂಗೆ ಬೆಲ್ಲ ಹಾಕಿ ಎರ್ಕೊಂಡ್ರೆ ಇನ್ನೂ ರುಚಿ ಆಗ್ತು. ನಂಗೆ ಬೆಳಗ್ಗೆ ನಾಸ್ರಿಗೆ ಮಾಡೋದಕ್ಕೆ ಬೆಲ್ಲ ಹಾಕಿ ಎರಿತ್ವಿಲ್ಲ. ಚಪ್ಪೆ ತೆಳ್ಳವೆ ಮಾಡ್ತೀಯ ಆದರೆ ಸ್ವಲ್ಪ ಲೈಟಾಗಿ ಸ್ವೀಟ್ ಆಗ್ತು, ಯಾಕೆಂದರೆ ಬಾಳೆಹಣ್ಣು ಸಿಹಿ ಇರುತ್ತಲ್ಲಿ. ಹಾಗಾಗಿ ನೋಡಿ ತೋರಿಸ್ತಾ ಇದ್ದಿ. ನೋಡಾಗಿದ್ದವು ಕೇಳಿ ಹೇಳ್ತಾ ಇದ್ದಿ. ನಂಗೆ ಯೂಸ್ ಮಾಡೋದು ಕಬ್ಬಣ ಬಂಡಿಲೇ ನಂಗೆ ತೆಳ್ಳೆವೆರಿಯ ಜಾಸ್ತಿ. ದೋಸೆಗೆ ಅಲ್ಯೂಮಿನಿಯಂ ಬಂಡಿ ಇರ್ತು. ಇದರಲ್ಲಿ ದೋಸೆ ಎರೆದ್ರೆ ಆಮೇಲೆ ತೆಳ್ಳೆವೆ ಏಳುತ್ತಿಲ್ಲ ಇಷ್ಟು ಚಲೋವ. ಹಾಗಾಗಿ ದೋಸೆಗೆ ಸಪ್ರೇಟ್ ಬಂಡಿ ಮಾಡ್ಕೊಂಡಿರ್ತೀಯ, ತೆಳ್ಳೆವಿಗೆ ಸಪ್ರೇಟ್ ಬಂಡಿ ಮಾಡ್ಕೊಂಡಿರ್ತೀಯ ನೋಡಿ. ಬಾಳೆಹಣ್ಣು ತೆಳ್ಳೆವು ಹೆಂಗಾಜು ತೋರಿಸ್ತಾ ಇದ್ದಿ. ಯಾಕಿಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕ್ ಮಾಡಲ್ಲ ಎಲ್ಲ ಗೊತ್ತಾಗ್ತಾ ಇಲ್ಲ ಹೇಳಾದರೆ ಯಾರ ಥರನೂ ಕೇಳ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ನಿಂಗೆ ಜಾಸ್ತಿ ಜನ ಸಪೋರ್ಟ್ ಮಾಡಿರೆ, ಸಬ್ಸ್ಕ್ರೈಬ್ ಮಾಡಿರೆ ನಂಗೆ ಇನ್ನೂ ಹೆಚ್ಚಿನ ವೀಡಿಯೋ ಅಪ್ಲೋಡ್ ಮಾಡಲು ಖುಷಿ ಆಗ್ತು. ನಿಗಳ ಆಶೀರ್ವಾದ, ನಿಗಳ ಸಪೋರ್ಟು ಹೀಗೆ ಇರಲಿ ಕೇಳ್ಕೊತಾ ಇದ್ದಿ ಎಲ್ಲರ ಹತ್ರ. ಇಷ್ಟರವರೆಗೂ ಸಬ್ಸ್ಕ್ರೈಬ್ ಮಾಡಿದವಕ್ಕೂ ಥ್ಯಾಂಕ್ಸ್ ಹೇಳ್ತಾ ಇದ್ದಿ ನೋಡಿ. ಗರಿ ಮಾಡಿ ತೆಗೆದಿಡ್ತಾ ಇದ್ದಿ. ಸಾಫ್ಟಾಗಿ ಎರೆದಿಟ್ಕೊಳ್ಳಕ್ಕು. ಇದನ್ನು ಸಾಫ್ಟಾಗಿ ಎರೆದಿಟ್ಕೊಂಡ್ರೆ ಸಂಜೆವರೆಗೂ ಎಂಥದ್ದು ಆಗ್ತಿಲ್ಲ, ಸಿಕ್ಕಾಪಟ್ಟೆ ಮೆತ್ತಗಾಗ್ತು. ದೋಸೆ ಹಂಗೂ ಎರೆದಿಟ್ಕೊಳ್ಳಕ್ಕು. ತೆಳ್ಳವೇ ಎರಿಯವು ಹೆಳು ಇರ್ತಿಲ್ಲ, ಕುಳಿಯಾಗಿ ಚಲೋ ದೋಸೆ ಆಗ್ತು. ಸಾಫ್ಟಾಗಿ ಕೆಂಪಾಗಿ ಚಂದ ದೋಸೆ ಆಗ್ತು. ನಿಂಗಕ್ಕೆ ಯಾವ ಥರ ಇಷ್ಟ ಆಗ್ತೋ ಆ ಥರ ಮಾಡ್ಕೊಳ್ಳಿ. ಮುಂದೆ ಶಿಯಾಳದ ತೆಳ್ಳೆವು ತೋರಿಸ್ತಿ ಹೆಂಗೆ ಮಾಡ್ತೀಯ ಹೇಳಿ. ಆದರೆ ಹೆಚ್ಚಿಗೆ ಮಾಡೋದು ಮಗೆಕಾಯಿ ತೆಳ್ಳವೇ, ಅಂತಕೆಂದ್ರೆ ಮಗೆಕಾಯಿ ಆರೋಗ್ಯಕ್ಕೂ ತಂಪು. ಹಾಗಾಗಿ ಹಳ್ಳಿ ಮೇಲೆ ಸಿಕ್ಕಾಪಟ್ಟೆ ಪಾಪ ಅಂದರೆ ಹೊರಗಡೆ ಕೆಲಸ ಎಲ್ಲ ಮಾಡ್ತಾ ಇರ್ತೀವಲ್ಲ, ಈ ಗದ್ದೆ ಕೆಲಸ, ತೋಟದ ಕೆಲಸ ಹಿಂಗೆಲ್ಲವ ಬಾಡಿ ಹೀಟ್ ಆಗ್ತು. ಹಾಗಾಗಿ ಮೊದಲಿಂದನೂ ಮಗೆಕಾಯಿ ಶರೀರಕ್ಕೆ ತಂಪು ಹೇಳಿ
ಅದ್ರ ತೆಳ್ಳವೆ ಮಾಡ್ತಿದ್ದೆ ಮೊದಲೆಲ್ಲವ. ಹಿಂಗೆ ತೆಳ್ಳವೆ ಇತ್ತಿಲ್ಲಡ, ಗಂಜಿ ಆಗಿತ್ತಡ. ಈಗ ಹಾಗೆಲ್ಲ ಇಲ್ಲೇ ತೆಳ್ಳವೆಯ, ಆದರೆ ಅದ್ರೊಳಗೆ ಯಾವ್ಯಾವ್ದು ಹಾಕ್ತಾ ಅದ್ರ ಮಾಡ್ತಾ. ನೋಡಿ ಎಷ್ಟು ಚಂದ ಕಲರ್ ಬರ್ತಾ ಇದ್ದಲ್ದ ಕೆಂಪಾಗಿ. ಹಿಂಗೆ ತೆಳ್ಳವೆ ಯಾರ್ಯಾರಿಗೆ ಇಷ್ಟ ಪೆಪ್ಪರ್ ದೋಸೆ ತಿಂಬಲೆ ಕಾಮೆಂಟ್ ಮಾಡಿ. ಲೈಟಾಗಿ ಎಣ್ಣೆ ಹಚ್ಕೊಂಡ್ರೆ ಸಾಕಾಗ್ತು, ಬರೀ ಚುಟ್ಟಿನೇ ತಿಕ್ಕೊಂಡ್ರುವ. ನೋಡಿ ಈಗ ಒಂದು ದೋಸೆನೂ ಯಾರು ತೋರಿಸ್ತಾ ಇದ್ದಿ ಹೆಂಗೆ ಆಗ್ತಾಯಿದ್ದು ಹೇಳಿ. ಆ್ಯಕ್ಚುಲಿ ಈ ಬಂಡಿಲ್ ದೋಸೆ ಎರಿತ್ವಿಲ್ಲ, ಅದು ಗಾರೆ ಇದ್ದಂಗೆ ಆ ಕಡೆ ತೆಳ್ಳಗೆ ಚಲೋ ಏಳ್ತಿಲ್ಲ ಹೇಳಿ ಅದನ್ನ ನಿಂಗಕ್ಕೆ ತೋರಿಸ್ತಾನೆ ಹೇಳಿ ಒಂದು ದೋಸೆ ಎರಿತಾ ಇದ್ದಿ. ಹೆಂಗೆ ಕುಳಿ ಕುಳಿಯಾಗಿ ಸಾಫ್ಟಾದ ದೋಸೆ ಆಗ್ತೋಳಿ. ಇಷ್ಟಪಡವು ಇದಕ್ಕೆ ಜೇನುತುಪ್ಪ ಹಾಕ್ಕೊಂಡು ತಿಂದರೂ ರಶಿನೇ ಚಲೋ ಆಗ್ತು. ನಾನು ಜೇನುಪೆಟ್ಟಿಗೆ ಮಾಡ್ತೀವಿ, ಜೇನುತುಪ್ಪನೂ ಮಾಡ್ತೀವಿ. ಸುಮಾರು ಒಂದು 8-10 kg ಸ್ಟಾಕ್ ಇದ್ದು, ಯಾರಾದರೂ ಬೇಕಾದರೆ ಮೆಸೇಜ್ ಮಾಡಿ. ಆದರೆ ನಮ್ಮಲ್ಲಿ ಯಾರೂ ಅಷ್ಟು ಯೂಸ್ ಮಾಡ್ತೀವಿಲ್ಲ ಜೇನುತುಪ್ಪ, ಯಾರಿಗೂ ಅಷ್ಟು ಪೂರೈಸ್ತಿಲ್ಲ. ನಂಗಂತೂ ಸೇರ್ತಾ ಇಲ್ಲ ಒಂಚೂರುವ. ಹಿಂಗೆ ಯಾರು ಬೇಕೊಳ್ಳಾದರೂ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಚಂದ ದೋಸೆ ಆಗ್ತಾ ಇದ್ದೋಳಿ, ಈಸಿಯಾಗಿ ತೆಗಿಲಕ್ಕು ಸಾಫ್ಟಾದ ದೋಸೆ ಆಗ್ತು. ಸಂಜೆವರೆಗೂ ಸಾಫ್ಟಾಗಿರ್ತವೆ ಅಂತಕ್ಕೆಂದ್ರೆ ಆಳ್ಗೆಲ್ಲ ಬಂದಿರುತ್ತೆ. ಈಗ ಸದ್ಯ ಮುದ್ದೊಡಿಯಲ್ಲೂ ಬೊಪ್ಪ ಬಿದ್ದ, ಹಾಗಾಗಿ ಗದ್ದೆ ನೆಟ್ಟಿ ಗದ್ದೆ ಕೊಯ್ಲು ಅದಕ್ಕೆಲ್ಲ ಬತ್ತವಲ್ಲಿ ಈ ಗದ್ದೆ ಹಾಗೆ ಕೀಳಲ್ಲೇ ಎಲ್ಲ ದಕ್ಕುವ. ಅವಕ್ಕೆಲ್ಲರಿಗೂ ಸುಮಾರು ದೋಸೆ ಹೇಳ್ತಾ ಹಂಗೆ ಸ್ವಲ್ಪ ಜಾಸ್ತಿ ಇಟ್ಟೆ ಬೀಸಿಟ್ಕೊಬಿಡ್ತೀಯ ಫ್ರಿಜ್ಜಲ್ಲಿ. ಯಾವಾಗ ಬೇಕೋ ಆವಾಗ ಅವು ಹೇಳ್ಕೊಳ್ಳೆ ತಕ್ಷಣ ದೋಸೆ ಏರ್ಕೊಡಲಾಗ್ತಲ್ಲಿ, ಹಾಗಾಗಿ ನಿಗಳು ಹೀಗೆ ತೆಳ್ಳವೆ ಎರಿತ್ರ ಬೇರೆ ಮೆಥಡಲ್ಲಿ ಎರಿತ್ರ ಕಾಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ಒಂದೇ ಥರದಲ್ಲಿ ತೆಳ್ಳವೆ ಎರಿತ್ವಿಲ್ಲ, ಬೇರೆ ಬೇರೆ ಥರದಲ್ಲಿ ಎರೀತ. ನಾ ಎರಿಯೋದು ಹೀಗೆ. ನೋಡಿ ಎಷ್ಟು ಚಂದ ದೋಸೆ ಆಗ್ತಾ ಇದ್ದೋಳಿ. ಕಬ್ಬಣ ಬಂಡಿಲಿ ಮಾತ್ರ ಹಿಂಗಾಗ್ತು. ಅಲ್ಯೂಮಿನಿಯಂ ಬಂಡಿ, ನಾನ್ ಸ್ಟಿಕ್ ಬಂಡಿಲೆಲ್ಲ ಇಷ್ಟು ಚಂದ ಬತ್ತಿಲ್ಲ ಯಾವಾಗೂ ತೆಳ್ಳೆವು. ಮಗೆಕಾಯಿ ತೆಳ್ಳೆವಾಗಲಿ, ಬಾಳೆಹಣ್ಣು ತೆಳ್ಳೆವಾಗಲಿ, ಯಾವುದಾದ್ರೂ. ನೋಡಿ ಬಿಸಿ ಬಿಸಿ ತೆಳ್ಳೆವು ರೆಡಿ ಆಗ್ತಾ ಇದ್ದು. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.